ಬೆಂಗಳೂರಿನಲ್ಲಿ ಚೀನಾ ವೈರಸ್ ಸೆನ್ಸೆಕ್ಸ್ 1258 ಅಂಕ ಕುಸಿತ. ಹಾಗಾದರೆ ಹೂಡಿಕೆದಾರರು ಏನು ಮಾಡಬೇಕು? ಬೆಂಗಳೂರಿನಲ್ಲಿ ಮತ್ತು ಗುಜರಾತ್ನಲ್ಲಿ 2 ಚೀನಾ ವೈರಸ್ HMPV ಪ್ರಕರಣ ಪತ್ತೆಯಾಗಿರುವ ಬೆನ್ನಲ್ಲೇ ಶೇರ್ ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಸಾವಿರಾರು ಅಂಕಗಳ ಭಾರಿ ಕುಸಿತಕ್ಕೀಡಾಗಿದೆ. ಸೋಮವಾರ ಸೆನ್ಸೆಕ್ಸ್ 1258 ಅಂಕಗಳ ಪತನಕ್ಕೀಡಾದರೆ ನಿಫ್ಟಿ 388 ಅಂಕ ನಷ್ಟಕ್ಕೀಡಾಯಿತು. ಸೆನ್ಸೆಕ್ಸ್ 77,964ಕ್ಕೆ ಮತ್ತು ನಿಫ್ಟಿ 23,676ಕ್ಕೆ ದಿನದ ವಹಿವಾಟನ್ನು ಮುಕ್ತಾಯಗೊಳಿಸಿತು. ಹಾಗಾದರೆ ಹೂಡಿಕೆದಾರರು ಏನು ಮಾಡಬೇಕು? ವಿವರವಾಗಿ ನೋಡೋಣ. ಇವತ್ತು PSU ಬ್ಯಾಂಕ್, ರಿಯಲ್ ಎಸ್ಟೇಟ್, ತೈಲ ಮತ್ತು ಗ್ಯಾಸ್ ವಲಯದಲ್ಲಿ ಷೇರುಗಳ ಮಾರಾಟದ ಭರಾಟೆ ಕಂಡುಬಂತು. HDFC ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಷೇರು ದರ ಗಣನೀಯವಾಗಿ ಕುಸಿತಕ್ಕೀಡಾಯಿತು. ಷೇರು ಹೂಡಿಕೆದಾರರು ಅತ್ಯಂತ ಎಚ್ಚರಿಕೆಯಿಂದ ಈ ಚೀನಾ ವೈರಸ್ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಶೇರ್ ಮಾರುಕಟ್ಟೆಯ ಫಿಯರ್ ಗೇಜ್ ಇಂಡೆಕ್ಸ್ ಆಗಿರುವಂತಹ ಇಂಡಿಯಾ ವಿಕ್ಸ್ 16% ಏರಿಕೆ ದಾಖಲಿಸಿತು. ಅಂದರೆ ಮಾರುಕಟ್ಟೆಯಲ್ಲಿ ಜನ ಭೀತರಾಗಿದ್ದಾರೆ ಅನ್ನೋದನ್ನು ಈ ಸೂಚ್ಯಂಕ ಸೂಚಿಸುತ್ತೆ. ಇನ್ನು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳ ವ್ಯಾಪಕ ಮಾರಾಟಕ್ಕೂ ಕೂಡ ಷೇರುಪೇಟೆ ಸಾಕ್ಷಿಯಾಯಿತು. ಲೋಹ, PSU ಬ್ಯಾಂಕ್, ರಿಯಲ್ ಎಸ್ಟೇಟ್, ತೈಲ ಮತ್ತು ಹಣಕಾಸು ವಲಯದ ಷೇರುಗಳ ದರದಲ್ಲಿ ಭಾರಿ ಇಳಿಕೆ ದಾಖಲಾಯಿತು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಷೇರು 7% ಕುಸಿಯಿತು. ಬ್ಯಾಂಕ್ ಆಫ್ ಬರೋಡಾ, HPCL, BPCL, ಟಾಟಾ ಸ್ಟೀಲ್, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಮತ್ತು PNB ಷೇರುಗಳ ದರಗಳು 4-5% ಇಳಿಕೆಯಾಯಿತು. ಲಾರ್ಜ್ ಕ್ಯಾಪ್ ಪೈಕಿ HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಷೇರು ದರ ಭಾರಿ ಕುಸಿತಕ್ಕೀಡಾಯಿತು. ಸ್ಟಾಕ್ ಮಾರ್ಕೆಟ್ ಕುಸಿತಕ್ಕೆ ಕಾರಣಗಳನ್ನು ಮತ್ತಷ್ಟು ವಿವರವಾಗಿ ನೋಡೋಣ. ಹೂಡಿಕೆದಾರರು ಕಾರ್ಪೊರೇಟ್ ಕಂಪನಿಗಳ 2023-24 ಸಾಲಿನ 3ನೇ ತ್ರೈಮಾಸಿಕ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದರು. ಅದೇ ರೀತಿ ಟ್ರಂಪ್ ಆಡಳಿತ ಮತ್ತಿತರ ಜಿಯೋಪೊಲಿಟಿಕ್ಸ್ ಕುರಿತ ಸುದ್ದಿಗಳ ನಿರೀಕ್ಷೆಯಲ್ಲಿದ್ದರು. ಆದರೆ ಅಚ್ಚರಿಯ ವಿದ್ಯಮಾನದಲ್ಲಿ ಭಾರತದಲ್ಲಿ ಮೊದಲ HMPV ಪ್ರಕರಣವು ಬೆಂಗಳೂರಿನಲ್ಲಿ ಪತ್ತೆ ಆಗಿರುವುದು ಹೂಡಿಕೆದಾರರನ್ನು ಚಕಿತಗೊಳಿಸಿದೆ. ವಿದೇಶ ಪ್ರವಾಸವನ್ನು ಮಾಡದಿರುವ 2 ಮಕ್ಕಳಲ್ಲಿ HMPV ವೈರಸ್ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅಲರ್ಟ್ ಆಗಿದ್ದು ಆರೋಗ್ಯ ಇಲಾಖೆಯೊಂದಿಗೆ ತುರ್ತು ಸಭೆ ನಡೆಸಿದೆ. ಮೊದಲಿಗೆ 8 ತಿಂಗಳ ಮಗುವಿನಲ್ಲಿ ಜನವರಿ 3ಕ್ಕೆ ವೈರಸ್ ಪತ್ತೆಯಾಗಿದ್ದು ಮಗು ಈಗ ಚಿತ್ರಿಸ್ತಾ ಇದೆ. ಚೀನಾದಲ್ಲಿ ಹರಡ್ತಾ ಇರುವ HMPV ವೈರಸ್ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಇದೀಗ ಪತ್ತೆಯಾದಂತಾಗಿದೆ. ಶೇರ್ ಮಾರುಕಟ್ಟೆಯಲ್ಲಿ ಈಗಾಗಲೇ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರಿ ಪ್ರಮಾಣದಲ್ಲಿ ಹೂಡಿಕೆಯನ್ನು ಹಿಂತೆಗೆದುಕೊಂಡಿದ್ದಾರೆ. ಈ ಟ್ರೆಂಡ್ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. HMPV ವೈರಸ್ ಪ್ರಕರಣ ಪತ್ತೆಯಾದ ಬೆನ್ನಲ್ಲೇ ಹೆಲ್ತ್ ಕೇರ್ ವಲಯದ ಕೆಲವು ಷೇರುಗಳು ಏರಿಕೆಯಾಗಿದೆ. ನಾರಾಯಣ ಹೃದಯಾಲಯ ಷೇರು ದರ 3.4%, ರೈನ್ಬೋ ಚಿಲ್ಡ್ರನ್ಸ್ ಮೆಡಿಸಿನ್ 4% ಏರಿಕೆ ದಾಖಲಿಸಿತು. ಅಪೋಲೋ ಹಾಸ್ಪಿಟಲ್, ಆಸರ್ DM ಹೆಲ್ತ್ ಕೇರ್, ಕೃಷ್ಣಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಷೇರು ದರ ಏರಿಕೆಯನ್ನು ದಾಖಲಿಸಿದೆ. HMPV ಕೇಸ್ ಪತ್ತೆಯ ಹಿನ್ನೆಲೆಯಲ್ಲಿ ಹೋಟೆಲ್, ಏರ್ಲೈನ್ ಷೇರುಗಳ ದರದಲ್ಲಿ ಭಾರಿ ಕುಸಿತ ಸಂಭವಿಸಿದೆ. ಇಂಥ ಮಾರುಕಟ್ಟೆ ಪತನದ ವೇಳೆ ಷೇರು ಹೂಡಿಕೆದಾರರು ಭಯಭೀತರಾಗಿ ಷೇರುಗಳನ್ನು ಮಾರಾಟ ಮಾಡಲು ಹೋಗಬಾರ್ದು ಅಂತ ತಜ್ಞರು ಹೇಳ್ತಾರೆ. ಉದಾಹರಣೆಗೆ ಅಮೆರಿಕದ ಖ್ಯಾತ ಹೂಡಿಕೆದಾರ ವಾರೆನ್ ಬಫೆಟ್ ಹೇಗೆಂತಾರೆ, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಆ್ಯಂಡ್ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಅಂತ ಅವ್ರು ಹೇಳ್ತಾರೆ. ನೀವು ಸೂಚ್ಯಂಕಗಳ ಪತನಕ್ಕೆ ಹೆದರಿ ಆತರದಲ್ಲಿ ಷೇರುಗಳನ್ನು ಮಾರಾಟ ಮಾಡಿದರೆ ನಿಮಗೆ ಸಿಗುವಂತಹ ಲಾಭ ಇಳಿಯಬಹುದು, ನಷ್ಟ ಆಗ್ಬೋದು ಅಂತ ಬಫೆಟ್ ಅವರು ಈ ಮೂಲಕ ಹೇಳ್ತಾರೆ. ಷೇರುಗಳನ್ನು ಮಾರುವ ಬದಲಿಗೆ ದೀರ್ಘಕಾಲೀನ ಹೂಡಿಕೆಗೆ ಆದ್ಯತೆ ನೀಡುವಂಥದ್ದು ಉತ್ತಮ. ಇದರಿಂದ ಭವಿಷ್ಯದಲ್ಲಿ ಲಾಭ ಗಳಿಸ್ಬೋದು ಅಂತ ತಜ್ಞರು ಹೇಳ್ತಾರೆ. ಬೈ ದ ಡಿಪ್ಸ್ ಬಟ್ ಪಿಕ್ ವೈಸ್ಲಿ ಎಂಬ ಮಾತಿದೆ. ಅಂದರೆ ಶೇರ್ ಮಾರುಕಟ್ಟೆ ಕುಸಿತಕ್ಕೀಡಾದಾಗ ಫಂಡಮೆಂಟಲಿ ಉತ್ತಮವಾಗಿರುವ ಷೇರುಗಳನ್ನು ಅಗ್ಗದ ದರದಲ್ಲಿ, ಡಿಸ್ಕೌಂಟ್ ದರದಲ್ಲಿ ಖರೀದಿಸಬೇಕು. ಅದು ಮುಂದೆ ಲಾಭ ಕೊಡುತ್ತೆ. ಈ ಹಿಂದೆ ಕೋವಿಡ್ ಬಿಕ್ಕಟ್ಟಿನ ಸಂದರ್ಭ ನೀವು ನೆನಪಿಸ್ಕೊಳ್ಬೋದು. ಶೇರ್ ಮಾರುಕಟ್ಟೆ ಪಾತಾಳಕ್ಕೆ ಕುಸಿತ ಆಗಿತ್ತು. ಆಗ ಒಳ್ಳೊಳ್ಳೆ ಷೇರುಗಳನ್ನು ಖರೀದಿಸಿದರು, ನಂತರ ಭರ್ಜರಿ ಲಾಭವನ್ನು ಪಡೆದರು. ಹಾಗಂತ ಡಿಪ್ನಲ್ಲೂ ಎಚ್ಚರಿಕೆಯಿಂದ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಮ್ಯೂಚುವಲ್ ಫಂಡ್ ಸಿಪ್ ಬಗ್ಗೆ ಹೇಳಿದ್ರೆ ಅದನ್ನು ಕೂಡ ನಿಲ್ಲಿಸದೆ ಮುಂದಿರಿಸುವಂಥದ್ದು ಉತ್ತಮ ಅಂತ ತಜ್ಞರು ಹೇಳ್ತಾರೆ. ಮತ್ತೊಂದು ಕೊನೆಯದಾಗಿ ನಾ ಹೇಳೋದೇನೆಂದರೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೇವಲ ಷೇರುಗಳನ್ನು ಮಾತ್ರ ಖರೀದಿಸೋ ಬದಲಿಗೆ ಮ್ಯೂಚುವಲ್ ಫಂಡ್ ಇರ್ಬೋದು, ಬಾಂಡ್, ETF ಹೀಗೆ ವೆರೈಟಿ ಇನ್ವೆಸ್ಟ್ಮೆಂಟ್ ಸಾಧನಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ಶೇರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಬರೀ ಮ್ಯೂಚುವಲ್ ಫಂಡಲ್ಲೇ ಹಾಕುವಂಥದ್ದು, ಅಥವಾ 4-5 ಸೈಟ್ಗಳನ್ನು ತೊಗೊಂಡು ಇಟ್ಕೊಳ್ಳುವಂಥದ್ದು, ಇಲ್ಲ ಏನೂ ಬೇಡ ನನಗೆ ಗೋಲ್ಡ್ ಮಾತ್ರ ಸಾಕು ಅನ್ನುವಂಥ ಮನೋಭಾವ. ಆದರೆ ಈ ರೀತಿ ಒಂದೇ ಒಂದು ಇನ್ವೆಸ್ಟ್ಮೆಂಟ್ ಸಾಧನದಲ್ಲಿ ಹಾಕೋದಕ್ಕೆ ಬದಲಿಗೆ ನಿಮ್ಮ ಪೋರ್ಟ್ಫೋಲಿಯೋವನ್ನು ವೆರೈಟಿ ಮಾಡುವಂಥದ್ದು, ವೈವಿಧ್ಯಮಯವಾದಂಥ ಹೂಡಿಕೆ ಸಾಧನಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಮಾರುಕಟ್ಟೆಯ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ.
ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.